ಬೆಂಗಳೂರಿನ ಕೋಗಿಲೆ ಲೇಔಟ್ನಲ್ಲಿ ಇರತಕ್ಕಂತಹ ಒಂದಲ್ಲ ಎರಡಲ್ಲ 200 ಮನೆಗಳನ್ನ ಜಿಬಿಎ ಅಧಿಕಾರಿಗಳು ಜೆಸಿಬಿ ಮೂಲಕ ಎಲ್ಲವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ರು. ಹಾಗಾಗಿ ಇದೀಗ ಅಲ್ಲಿನ ನಿವಾಸಿಗಳು ನಮಗೆ ಮುಂಚಿತವಾಗಿ ಯಾವುದೇ ಒಂದು ಸೂಚನೆಯನ್ನ ಕೊಟ್ಟಿಲ್ಲ, ಯಾವುದೇ ಒಂದು ಲೆಟರ್ ಅನ್ನ ಕೊಟ್ಟಿಲ್ಲ, ಯಾವುದೇ ಒಂದು ಪತ್ರವನ್ನ ಕೊಟ್ಟಿಲ್ಲ, ಏಕಾಏಕಿ ಬಂದು ನಮ್ಮ ಮನೆಗಳನ್ನ ಸರ್ವನಾಶ ಮಾಡಿದ್ದಾರೆ. ನಾವು ಬೀದಿಗೆ ಬಂದಿದ್ದೀವಿ, ನಾವು ಎಲ್ಲಿ ವಾಸ ಮಾಡಬೇಕು ಅಂತಕ್ಕಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಗೆ ಪ್ರತಿಭಟನಾಕಾರರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮನೆಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. 200 ಮನೆಗಳನ್ನ ಡೆಮಾಲಿಷನ್ ಮಾಡಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅಲ್ಲಿದ್ದಂತಹ ನಿವಾಸಿಗಳು ಈಗ ಕೃಷ್ಣ ಬೈರೇಗೌಡ ಅವರ ಮನೆಗೆ ಮುತ್ತಿಗೆಯನ್ನು ಹಾಕಿರುವಂತದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾರೆ. ಅಂದ್ರೆ ನಾಳೆಯೂ ಕೂಡ 200 ಮನೆಗಳನ್ನ ಈಗಾಗಲೇ ಗುರುತು ಮಾಡಲಾಗಿದೆ. ಆ 200 ಮನೆಗಳನ್ನ ನಾಳೆಯೂ ಕೂಡ ಡೆಮಾಲಿಷನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಅದೆಲ್ಲ ಗುರುತಿಸಿದಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯ ನಮಗೆ ಒಂದು ನ್ಯಾಯವನ್ನ ಕೊಡಬೇಕು, ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ನೀಡದೆ ಒಂದು ಏಕಾಏಕಿ ಡೆಮಾಲಿಷನ್ ಗಳನ್ನ ಮಾಡುವಂತಹ ಮುಖಾಂತರ ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ ಅನ್ನುವಂತಹ ವಿಚಾರಗಳು ಅಂದ್ರೆ ಹೀಗಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಈಗಾಗಲೇ ದೃಶ್ಯಗಳನ್ನು ನೋಡ್ತಾ ಇರಬಹುದು. ಕೃಷ್ಣ ಬೈರೇಗೌಡ ಅವರು ಬರಬೇಕು ಇಲ್ಲಿಗೆ, ಸ್ಥಳಕ್ಕೆ ಬಂದು ಅವರು ನಮಗೆ ಯಾವ ರೀತಿ ಪರಿಹಾರವನ್ನ ಆಗಿರಬಹುದು ಮತ್ತೆ ಇದಕ್ಕೆ ನಮಗೆ ಆದಂತಹ ಅನ್ಯಾಯಗಳೇನಿದೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಈಗ ಇದನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಇಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ನಮ್ಮ ಜೊತೆ ಅಲ್ಲಿದ್ದಂತಹ ನಿವಾಸಿಗಳು ಕೂಡ ಇದ್ದಾರೆ. ಮೇಡಮ್, ಏನು ಇವಾಗ ನಿಮ್ಮ ಬೇಡಿಕೆ ಏನು? ಸರ್, ನಮಗೆ ನೋಟಿಸ್ ಏನೂ ಕಳ್ಸಿಲ್ಲ. ನೋಟಿಸ್ ಅನ್ನೋದು ಅಂತ ಕಳ್ಸಿದ್ರೆ ನಾವು ಪ್ರಿಪೇರ್ ಆಗಿದ್ದಿರ್ತೀವಿ, ಎಲ್ಲ ಪಾತ್ರೆ ಎಲ್ಲ ಆಚೆ ಇಕ್ಕಿರ್ತೀವಿ. ನಮ್ದು ಯೂನಿಫಾರ್ಮ್ ಇದೆ, ಸರ್ಟಿಫಿಕೇಟ್ ಇದೆ, ಐಡಿ ಕಾರ್ಡ್ಸ್ ಇದೆ, ನಮ್ದು ಆಲ್ ಟಿಕೆಟ್ಸ್ ಇದೆ ಸರ್. ನಾವ್ ಲಾ ಸ್ಟೂಡೆಂಟ್ ಸರ್. ನಾಳೆ ಎಕ್ಸಾಮ್ ಇದೆ ನಮಗೆ. ನಾವೆಲ್ಲ ಎಲ್ ಸರ್ ಓದೋದು? ಮನೆ ಹೊಡೆದಾಕ್ಬಿಟ್ಟಿದ್ದಾರೆ, ಆಚೆ ಕುತ್ಕೊಬೇಕು, ಚಳಿಯಲ್ಲಿದ್ದೀವಿ. ಇನ್ನು ಏನ್ ಹೇಳ್ಬೇಕು ಅಂದ್ರೆ ನಿನ್ನೆ ಎಲ್ಲಾನು ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ ಇವರು. ಹೆಂಗೆ ಬಂದಿದ್ದಾರೆ ಅಂದ್ರೆ ಆಂಬುಲೆನ್ಸ್ ತಗೊಂಡ್ ಬಂದಿದ್ದಾರೆ, ಮತ್ತೆ ಮಿಲಿಟರಿ ಜೀಪ್ ಗಳು ತಗೊಂಡ್ ಬಂದಿದ್ದಾರೆ, ಅಲ್ಲಿ ಫೈರ್ ಟ್ರ್ಯಾಕ್ಸ್ ತಗೊಂಡ್ ಬಂದಿದ್ದಾರೆ. ಸುಟ್ಕೊಂಡವ್ರಿಗೆ ನಾವು ಆರ್ಸೋಕ್ ರೆಡಿ ಆಗಿದ್ದೀರಿ ಅಂತಿದ್ದಾರೆ. ನೀವು ಸೂಸೈಡ್ ಮಾಡ್ಕೊಂತೀರಾ, ಆಂಬುಲೆನ್ಸ್ ಅಲ್ಲಿ ಹಾಕೊಂಡ್ ಹೋಗ್ತೀನಿ ಅಂತ ಇದ್ದಾರೆ. ಯಾರು ಬಂದು ನೀವು ಮಾತಾಡ್ತಿರೋ ಅವ್ರಿಗೆ ನಾವು ಲಾಠಿ ಚಾರ್ಜ್ ಮಾಡಿ ಜೈಲ್ಗೆ ಹಾಕ್ತೀರಿ ಅಂತ ಇದೆ. ಪ್ರತಿ ಒಂದಕ್ಕೂ ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ. ನಮ್ಗೆ ಯಾವ್ದಕ್ಕೂ ಕಾರಣಕ್ಕೂ ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಿದ್ರೆ ಆಕ್ಚುಲಿ ನಾವು ಬೇರೆ ಕಡೆ ಆದ್ರೂ ಶಿಫ್ಟ್ ಆಗ್ತಾ ಇದ್ರಿ. ಯಾವ್ದನ್ನು ನೋಟಿಸ್ ಇಲ್ಲ. ಎಲ್ಲಾನು ಮಾಡಿ ಈ ಲಾಸ್ಟ್ ಮೂವ್ಮೆಂಟ್ ಅಲ್ಲಿ 25 ವರ್ಷದಿಂದ ಮಾಡ್ದಿರೋಂತ ಕೆಲಸ ಸೆಕೆಂಡ್ ಅಲ್ಲಿ ಮುಗಿಸೋಗಿದ್ದಾರೆ. ಯಾಕೆ ಮಾಡಿದ್ರ ಕೆಲಸ? ಯಾಕೆ ಮಾಡಿದ್ರು? ಯಾರು ನಿಮ್ಗೇನ್ ಬಂದು ಹೇಳಿದ್ದಾರೆ? ನಮಗ್ ನ್ಯೂಸ್ ಏನು ನೀವು ಕೊಡ್ತಲೇ ನೀವು ಇಮಿಡಿಯೇಟ್ ಆಗಿ ಬಂದು ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋದ್ರೆ ಯಾರು ಇದ್ ಮಾಡ್ತಾರೆ ಹೇಳಿ? ಏನೋ ಗ್ಯಾಸ್ ಬಂಕ್ ಆಗುತ್ತಂತೆ, ಅದೇನೋ ಗ್ಯಾಸ್ ದಿನ ನಾವು ಕಾರ್ಪೊರೇಷನ್ ಮಾಡ್ತೀರಿ. ಎಸ್, ನೀವು ಕಾರ್ಪೊರೇಷನ್ ಮಾಡ್ತೀರಿ ಅಂದ್ರೆ ಏನಿದೆ? ನೀವು ದಾಖಲೆ ತೋರಿಸಿ. ನಾವು ದಾಖಲೆ ತೋರಿಸಿದ್ರೆ ಬಿಸಾಕ್ತಾ ಇದ್ದಾರೆ. ಇದೆಲ್ಲ ಪೇಪರ್ಗಳು ಏನು ಇಲ್ಲ ಅಂತ ಬಿಸಾಕ್ತಾ ಇದ್ದಾರೆ. ನಿಮ್ಗೆ ಒರಿಜಿನಲ್ ಬೇಕಂದ್ರೆ ನೀವು ಒರಿಜಿನಲ್ ಕೇಳಿ. ಒಬ್ಬರಾದ್ರೂ ಬಂದ್ ಕೇಳಿದೀರಾ ನಿಮ್ ಪರಿಸ್ಥಿತಿ ಏನಾಗಿದೆ? ಹಿಂಗಾಗಿದೆ, ಸರಿ ಆಯ್ತು, ಏನೋ ಒಂದ್ ಮಾಡೋಣ ಪ್ಲಾನ್ ಆಗಿ. ನಿಮ್ಗೇನು ಗೊತ್ತೇ ಇಲ್ವಾ ಬೀಳಿಸ್ತಾರೆ ಅಂದ್ಬಿಟ್ಟು? ಗೊತ್ತಿಲ್ದಿರಾನೆ ನೀವು ಆರ್ಮಿ ಅವ್ರನ್ನ, ಪೊಲೀಸ್ ಅವ್ರನ್ನ, ಬಿಬಿಎಂಪಿ ಅವ್ರನ್ನ 700 ಜನನ್ನ ನಿಲ್ಸಿದಿರಲ್ಲ. ನ್ಯಾಯಕ್ಕೆ ಒಬ್ಬನಾದ್ರೂ ನಿಲ್ಲಿಸ್ತೀರಾ ನೀವು? ಬಡವ್ರಿಗೆ ಬೇಕಾ ಅಂದ್ಮೇಲೆ ನೀವು ಬರ್ತೀರಾ ಅಂದ್ರೆ ರಾಜಕೀಯಲ್ಲಿ ಇರಿ. ಶಬರಿಮಲೆ ಬೆಂಗಳೂರಿನ ಕೋಗಿಲೆ ಲೇಔಟ್ನಲ್ಲಿ ಇರತಕ್ಕಂತಹ ಒಂದಲ್ಲ ಎರಡಲ್ಲ 200 ಮನೆಗಳನ್ನ ಜಿಬಿಎ ಅಧಿಕಾರಿಗಳು ಜೆಸಿಬಿ ಮೂಲಕ ಎಲ್ಲವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ರು. ಹಾಗಾಗಿ ಇದೀಗ ಅಲ್ಲಿನ ನಿವಾಸಿಗಳು ನಮಗೆ ಮುಂಚಿತವಾಗಿ ಯಾವುದೇ ಒಂದು ಸೂಚನೆಯನ್ನ ಕೊಟ್ಟಿಲ್ಲ, ಯಾವುದೇ ಒಂದು ಲೆಟರ್ ಅನ್ನ ಕೊಟ್ಟಿಲ್ಲ, ಯಾವುದೇ ಒಂದು ಪತ್ರವನ್ನ ಕೊಟ್ಟಿಲ್ಲ, ಏಕಾಏಕಿ ಬಂದು ನಮ್ಮ ಮನೆಗಳನ್ನ ಸರ್ವನಾಶ ಮಾಡಿದ್ದಾರೆ. ನಾವು ಬೀದಿಗೆ ಬಂದಿದ್ದೀವಿ, ನಾವು ಎಲ್ಲಿ ವಾಸ ಮಾಡಬೇಕು ಅಂತಕ್ಕಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಗೆ ಪ್ರತಿಭಟನಾಕಾರರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮನೆಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. 200 ಮನೆಗಳನ್ನ ಡೆಮಾಲಿಷನ್ ಮಾಡಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅಲ್ಲಿದ್ದಂತಹ ನಿವಾಸಿಗಳು ಈಗ ಕೃಷ್ಣ ಬೈರೇಗೌಡ ಅವರ ಮನೆಗೆ ಮುತ್ತಿಗೆಯನ್ನು ಹಾಕಿರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾರೆ. ಅಂದ್ರೆ ನಾಳೆಯೂ ಕೂಡ 200 ಮನೆಗಳನ್ನ ಈಗಾಗಲೇ ಗುರುತು ಮಾಡಲಾಗಿದೆ. ಆ 200 ಮನೆಗಳನ್ನ ನಾಳೆಯೂ ಕೂಡ ಡೆಮಾಲಿಷನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಅದೆಲ್ಲ ಗುರುತಿಸಿದಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯ ನಮಗೆ ಒಂದು ನ್ಯಾಯವನ್ನ ಕೊಡಬೇಕು, ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ನೀಡದೆ ಒಂದು ಏಕಾಏಕಿ ಡೆಮಾಲಿಷನ್ ಗಳನ್ನ ಮಾಡುವಂತಹ ಮುಖಾಂತರ ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ ಅನ್ನುವಂತಹ ವಿಚಾರಗಳು ಅಂದ್ರೆ ಹೀಗಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಈಗಾಗಲೇ ದೃಶ್ಯಗಳನ್ನು ನೋಡ್ತಾ ಇರಬಹುದು.
ಕೃಷ್ಣ ಬೈರೇಗೌಡ ಅವರು ಬರಬೇಕು ಇಲ್ಲಿಗೆ ಸ್ಥಳಕ್ಕೆ ಬಂದು ಅವರು ನಮಗೆ ಯಾವ ರೀತಿ ಪರಿಹಾರವನ್ನ ಆಗಿರಬಹುದು ಮತ್ತೆ ಇದಕ್ಕೆ ನಮಗೆ ಆದಂತಹ ಅನ್ಯಾಯಗಳೇನಿದೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಈಗ ಇದನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಇಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ನಮ್ಮ ಜೊತೆ ಅಲ್ಲಿದ್ದಂತಹ ನಿವಾಸಿಗಳು ಕೂಡ ಇದ್ದಾರೆ. ಮೇಡಮ್, ಏನು ಇವಾಗ ನಿಮ್ಮ ಬೇಡಿಕೆ ಏನು? ಸರ್, ನಮ್ಗೆ ನೋಟಿಸ್ ಏನೂ ಕಳ್ಸಿಲ್ಲ. ನೋಟಿಸ್ ಅನ್ನೋದು ಅಂತ ಕಳ್ಸಿದ್ರೆ ನಾವು ಪ್ರಿಪೇರ್ ಆಗಿದ್ದಿರ್ತೀವಿ. ಎಲ್ಲ ಪಾತ್ರೆ ಎಲ್ಲ ಆಚೆ ಇಕ್ಕಿರ್ತೀವಿ. ನಮ್ದು ಯೂನಿಫಾರ್ಮ್ ಇದೆ, ಸರ್ಟಿಫಿಕೇಟ್ ಇದೆ, ID ಕಾರ್ಡ್ಸ್ ಇದೆ, ನಮ್ದು ಆಲ್ ಟಿಕೆಟ್ಸ್ ಇದೆ ಸರ್. ನಾವ್ ಲಾ ಸ್ಟೂಡೆಂಟ್ ಸರ್. ನಾಳೆ ಎಕ್ಸಾಮ್ ಇದೆ ನಮಗೆ. ನಾವೆಲ್ಲ ಎಲ್ ಸರ್ ಓದೋದು? ಮನೆ ಹೊಡೆದಾಕ್ಬಿಟ್ಟಿದ್ದಾರೆ. ಆಚೆ ಕುತ್ಕೊಬೇಕು, ಚಳಿಯಲ್ಲಿದ್ದೀವಿ. ಇನ್ನು ಏನ್ ಹೇಳ್ಬೇಕು ಅಂದ್ರೆ, ನಿನ್ನೆ ಎಲ್ಲಾನು ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ ಇವರು. ಹೆಂಗ್ ಬಂದಿದ್ದಾರೆ ಅಂದ್ರೆ, ಆಂಬುಲೆನ್ಸ್ ತಗೊಂಡ್ ಬಂದಿದ್ದಾರೆ, ಮತ್ತೆ ಮಿಲಿಟರಿ ಜೀಪ್ಗಳು ತಗೊಂಡ್ ಬಂದಿದ್ದಾರೆ, ಅಲ್ಲಿ ಫೈರ್ ಟ್ರ್ಯಾಕ್ಸ್ ತಗೊಂಡ್ ಬಂದಿದ್ದಾರೆ. ಸುಟ್ಕೊಂಡವ್ರಿಗೆ ನಾವು ಆರ್ಸೋಕ್ ರೆಡಿ ಆಗಿದ್ದೀರಿ ಅಂತಿದ್ದಾರೆ. ನೀವು ಸೂಸೈಡ್ ಮಾಡ್ಕೊಂತೀರಾ, ಆಂಬುಲೆನ್ಸ್ ಅಲ್ಲಿ ಹಾಕೊಂಡ್ ಹೋಗ್ತೀನಿ ಅಂತ ಇದ್ದಾರೆ. ಯಾರು ಬಂದು ನೀವು ಮಾತಾಡ್ತೀರೋ ಅವ್ರಿಗೆ ನಾವು ಲಾಠಿ ಚಾರ್ಜ್ ಮಾಡಿ ಜೈಲ್ಗೆ ಹಾಕ್ತೀರಿ ಅಂತ ಇದೆ. ಪ್ರತಿ ಒಂದಕ್ಕೂ ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ. ನಮ್ಗೆ ಯಾವ್ದು ಕಾರಣಕ್ಕೂ ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಿದ್ರೆ ಆಕ್ಚುಲಿ ನಾವು ಬೇರೆ ಕಡೆ ಆದ್ರೂ ಶಿಫ್ಟ್ ಆಗ್ತಾ ಇದ್ರಿ. ಯಾವ್ದನ್ನು ನೋಟಿಸ್ ಇಲ್ಲ. ಎಲ್ಲಾನು ಮಾಡಿ ಈ ಲಾಸ್ಟ್ ಮೂವ್ಮೆಂಟ್ ಅಲ್ಲಿ 25 ವರ್ಷದಿಂದ ಮಾಡ್ದಿರೋಂತ ಕೆಲಸ ಸೆಕೆಂಡ್ ಅಲ್ಲಿ ಮುಗಿಸೋಗಿದ್ದಾರೆ. ಯಾಕೆ ಮಾಡಿದ್ರ ಕೆಲಸ? ಯಾಕೆ ಮಾಡಿದ್ರು? ಯಾರು ನಿಮ್ಗೆ ಏನ್ ಬಂದು ಹೇಳಿದ್ದಾರೆ? ಅದ್ ನಮಗ್ ನ್ಯೂಸ್ ಏನು ನೀವು ಕೊಡ್ತಲೇ ನೀವು ಇಮಿಡಿಯೇಟ್ ಆಗಿ ಬಂದು ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋದ್ರೆ ಯಾರು ಇದ್ ಮಾಡ್ತಾರೆ ಹೇಳಿ? ಏನೋ ಗ್ಯಾಸ್ ಬಂಕ್ ಆಗುತ್ತಂತೆ, ಅದೇನೋ ಗ್ಯಾಸ್ ನಾವು ಕಾರ್ಪೊರೇಷನ್ ಮಾಡ್ತೀರಿ. ಎಸ್, ನೀವು ಕಾರ್ಪೊರೇಷನ್ ಮಾಡ್ತೀರಿ ಅಂದ್ರೆ ಏನಿದೆ? ನೀವು ದಾಖಲೆ ತೋರಿಸಿ. ನಾವು ದಾಖಲೆ ತೋರಿಸಿದ್ರೆ ಬಿಸಾಕ್ತಾ ಇದಾರೆ. ಇದೆಲ್ಲ ಪೇಪರ್ಗಳು ಏನು ಇಲ್ಲ ಅಂತ ಬಿಸಾಕ್ತಾ ಇದಾರೆ. ನಿಮ್ಗೆ ಒರಿಜಿನಲ್ ಬೇಕಂದ್ರೆ ನೀವು ಒರಿಜಿನಲ್ ನ ಕೇಳಿ. ಒಬ್ಬರಾದ್ರೂ ಬಂದ್ ಕೇಳಿದೀರಾ ನಿಮ್ ಪರಿಸ್ಥಿತಿ ಏನಾಗಿದೆ? ಅಯ್ಯೋ ಹಿಂಗಾಗಿದೆ, ಸರಿ ಆಯ್ತು ಏನೋ ಒಂದ್ ಮಾಡೋಣ ಪ್ಲಾನ್ ಆಗಿ ನಿಮ್ಗೇನು ಗೊತ್ತೇ ಇಲ್ವಾ ಬೀಳಿಸ್ತಾರೆ ಅಂದ್ಬಿಟ್ಟು. ಗೊತ್ತಿಲ್ದಿರಾನೆ ನೀವು ಆರ್ಮಿ ಅವ್ರನ್ನ, ಪೊಲೀಸ್ ಅವ್ರನ್ನ, BBMP ಅವ್ರನ್ನ 700 ಜನನ್ನ ನಿಲ್ಸಿದಿರಲ್ಲ. ನ್ಯಾಯಕ್ಕೆ ಒಬ್ಬನಾದ್ರೂ ನಿಲ್ಲಿಸ್ತೀರಾ ನೀವು? ಬಡವ್ರು ಬೇಕಾ ಅಂದ್ಮೇಲೆ ನೀವು ಬರ್ತೀರಾ ಅಂದ್ರೆ ರಾಜಕೀಯಲ್ಲಿ ಇರಿ. ಶಬರಿಮಲೆ ಬೆಂಗಳೂರಿನ ಕೋಗಿಲೆ ಲೇಔಟ್ ನಲ್ಲಿ ಇರತಕ್ಕಂತಹ ಒಂದಲ್ಲ ಎರಡಲ್ಲ 200 ಮನೆಗಳನ್ನ GBA ಅಧಿಕಾರಿಗಳು JCB ಮೂಲಕ ಎಲ್ಲವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ರು. ಹಾಗಾಗಿ ಇದೀಗ ಅಲ್ಲಿನ ನಿವಾಸಿಗಳು ನಮಗೆ ಮುಂಚಿತವಾಗಿ ಯಾವುದೇ ಒಂದು ಸೂಚನೆಯನ್ನ ಕೊಟ್ಟಿಲ್ಲ, ಯಾವುದೇ ಒಂದು ಲೆಟರ್ ಅನ್ನ ಕೊಟ್ಟಿಲ್ಲ, ಯಾವುದೇ ಒಂದು ಪತ್ರವನ್ನ ಕೊಟ್ಟಿಲ್ಲ. ಏಕಾಏಕಿ ಬಂದು ನಮ್ಮ ಮನೆಗಳನ್ನ ಸರ್ವನಾಶ ಮಾಡಿದ್ದಾರೆ. ನಾವು ಬೀದಿಗೆ ಬಂದಿದ್ದೀವಿ, ನಾವು ಎಲ್ಲಿ ವಾಸ ಮಾಡಬೇಕು ಅಂತಕ್ಕಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಗೆ ಪ್ರತಿಭಟನಾಕಾರರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮನೆಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. 200 ಮನೆಗಳನ್ನ ಡೆಮಾಲಿಷನ್ ಮಾಡಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅಲ್ಲಿದ್ದಂತಹ ನಿವಾಸಿಗಳು ಈಗ ಕೃಷ್ಣ ಬೈರೇಗೌಡ ಅವರ ಮನೆಗೆ ಮುತ್ತಿಗೆಯನ್ನು ಹಾಕಿರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾರೆ. ಅಂದ್ರೆ ನಾಳೆಯೂ ಕೂಡ 200 ಮನೆಗಳನ್ನ ಈಗಾಗಲೇ ಗುರುತು ಮಾಡಲಾಗಿದೆ. ಆ 200 ಮನೆಗಳನ್ನ ನಾಳೆಯೂ ಕೂಡ ಡೆಮಾಲಿಷನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಅದೆಲ್ಲ ಗುರುತಿಸಿದಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯ ನಮಗೆ ಒಂದು ನ್ಯಾಯವನ್ನ ಕೊಡಬೇಕು, ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ನೀಡದೆ ಒಂದು ಏಕಾಏಕಿ ಡೆಮಾಲಿಷನ್ ಗಳನ್ನ ಮಾಡುವಂತಹ ಮುಖಾಂತರ ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ ಅನ್ನುವಂತಹ ವಿಚಾರಗಳು ಅಂದ್ರೆ ಹೀಗಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಈಗಾಗಲೇ ದೃಶ್ಯಗಳನ್ನು ನೋಡ್ತಾ ಇರಬಹುದು. ಕೃಷ್ಣ ಬೈರೇಗೌಡ ಅವರು ಬರಬೇಕು ಇಲ್ಲಿಗೆ ಸ್ಥಳಕ್ಕೆ ಬಂದು ಅವರು ನಮಗೆ ಯಾವ ರೀತಿ ಪರಿಹಾರವನ್ನ ಆಗಿರಬಹುದು ಮತ್ತೆ ಇದಕ್ಕೆ ನಮಗೆ ಆದಂತಹ ಅನ್ಯಾಯಗಳೇನಿದೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಈಗ ಇದನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಇಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ನಮ್ಮ ಜೊತೆ ಅಲ್ಲಿದ್ದಂತಹ ನಿವಾಸಿಗಳು ಕೂಡ ಇದ್ದಾರೆ. ಮೇಡಮ್, ಏನು ಇವಾಗ ನಿಮ್ಮ ಬೇಡಿಕೆ ಏನು? ಸರ್, ನಮ್ಗೆ ನೋಟಿಸ್ ಏನೂ ಕಳ್ಸಿಲ್ಲ. ನೋಟಿಸ್ ಅನ್ನೋದು ಅಂತ ಕಳ್ಸಿದ್ರೆ ನಾವು ಪ್ರಿಪೇರ್ ಆಗಿದ್ದಿರ್ತೀವಿ. ಎಲ್ಲ ಪಾತ್ರೆ ಎಲ್ಲ ಆಚೆ ಇಕ್ಕಿರ್ತೀವಿ. ನಮ್ದು ಯೂನಿಫಾರ್ಮ್ ಇದೆ, ಸರ್ಟಿಫಿಕೇಟ್ ಇದೆ, ID ಕಾರ್ಡ್ಸ್ ಇದೆ, ನಮ್ದು ಆಲ್ ಟಿಕೆಟ್ಸ್ ಇದೆ ಸರ್. ನಾವ್ ಲಾ ಸ್ಟೂಡೆಂಟ್ ಸರ್. ನಾಳೆ ಎಕ್ಸಾಮ್ ಇದೆ ನಮಗೆ. ನಾವೆಲ್ಲ ಎಲ್ ಸರ್ ಓದೋದು? ಮನೆ ಹೊಡೆದಾಕ್ಬಿಟ್ಟಿದ್ದಾರೆ. ಆಚೆ ಕುತ್ಕೊಬೇಕು, ಚಳಿಯಲ್ಲಿದ್ದೀವಿ. ಇನ್ನು ಏನ್ ಹೇಳ್ಬೇಕು ಅಂದ್ರೆ, ನಿನ್ನೆ ಎಲ್ಲಾನು ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ ಇವರು. ಹೆಂಗ್ ಬಂದಿದ್ದಾರೆ ಅಂದ್ರೆ, ಆಂಬುಲೆನ್ಸ್ ತಗೊಂಡ್ ಬಂದಿದ್ದಾರೆ, ಮತ್ತೆ ಮಿಲಿಟರಿ ಜೀಪ್ಗಳು ತಗೊಂಡ್ ಬಂದಿದ್ದಾರೆ, ಅಲ್ಲಿ ಫೈರ್ ಟ್ರ್ಯಾಕ್ಸ್ ತಗೊಂಡ್ ಬಂದಿದ್ದಾರೆ. ಸುಟ್ಕೊಂಡವ್ರಿಗೆ ನಾವು ಆರ್ಸೋಕ್ ರೆಡಿ ಆಗಿದ್ದೀರಿ ಅಂತಿದ್ದಾರೆ. ನೀವು ಸೂಸೈಡ್ ಮಾಡ್ಕೊಂತೀರಾ, ಆಂಬುಲೆನ್ಸ್ ಅಲ್ಲಿ ಹಾಕೊಂಡ್ ಹೋಗ್ತೀನಿ ಅಂತ ಇದ್ದಾರೆ. ಯಾರು ಬಂದು ನೀವು ಮಾತಾಡ್ತೀರೋ ಅವ್ರಿಗೆ ನಾವು ಲಾಠಿ ಚಾರ್ಜ್ ಮಾಡಿ ಜೈಲ್ಗೆ ಹಾಕ್ತೀರಿ ಅಂತ ಇದೆ. ಪ್ರತಿ ಒಂದಕ್ಕೂ ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ. ನಮ್ಗೆ ಯಾವ್ದು ಕಾರಣಕ್ಕೂ ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಿದ್ರೆ ಆಕ್ಚುಲಿ ನಾವು ಬೇರೆ ಕಡೆ ಆದ್ರೂ ಶಿಫ್ಟ್ ಆಗ್ತಾ ಇದ್ರಿ. ಯಾವ್ದನ್ನು ನೋಟಿಸ್ ಇಲ್ಲ. ಎಲ್ಲಾನು ಮಾಡಿ ಈ ಲಾಸ್ಟ್ ಮೂವ್ಮೆಂಟ್ ಅಲ್ಲಿ 25 ವರ್ಷದಿಂದ ಮಾಡ್ದಿರೋಂತ ಕೆಲಸ ಸೆಕೆಂಡ್ ಅಲ್ಲಿ ಮುಗಿಸೋಗಿದ್ದಾರೆ. ಯಾಕೆ ಮಾಡಿದ್ರ ಕೆಲಸ? ಯಾಕೆ ಮಾಡಿದ್ರು? ಯಾರು ನಿಮ್ಗೆ ಏನ್ ಬಂದು ಹೇಳಿದ್ದಾರೆ?
ಅದ್ ನಮಗ್ ನ್ಯೂಸ್ ಏನು ನೀವು ಕೊಡ್ತಲೇ ನೀವು ಇಮಿಡಿಯೇಟ್ ಆಗಿ ಬಂದ್ ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋದ್ರೆ ಯಾರು ಇದ್ ಮಾಡ್ತಾರೆ ಹೇಳಿ? ಏನೋ ಗ್ಯಾಸ್ ಬಂಕ್ ಆಗುತ್ತಂತೆ, ಅದೇನೋ ಗ್ಯಾಸ್ ಏನೋ ನಾವು ಕಾರ್ಪೊರೇಷನ್ ಮಾಡ್ತೀರಿ. ಎಸ್, ನೀವು ಕಾರ್ಪೊರೇಷನ್ ಮಾಡ್ತೀರಿ ಅಂದ್ರೆ ಏನಿದೆ? ನೀವು ದಾಖಲೆ ತೋರಿಸಿ, ನಾವು ದಾಖಲೆ ತೋರಿಸಿದ್ರೆ ಬಿಸಾಕ್ತಾ ಇದಾರೆ. ಇದೆಲ್ಲ ಪೇಪರ್ಗಳು ಏನು ಇಲ್ಲ ಅಂತ ಬಿಸಾಕ್ತಾ ಇದಾರೆ. ನಿಮ್ಗೆ ಒರಿಜಿನಲ್ ಬೇಕಂದ್ರೆ ನೀವು ಒರಿಜಿನಲ್ ಕೇಳಿ. ಒಬ್ಬರಾದ್ರೂ ಬಂದ್ ಕೇಳಿದೀರಾ ನಿಮ್ ಪರಿಸ್ಥಿತಿ ಏನಾಗಿದೆ? ಅಯ್ಯೋ ಹಿಂಗಾಗಿದೆ, ಸರಿ ಆಯ್ತು ಏನೋ ಒಂದ್ ಮಾಡೋಣ ಪ್ಲಾನ್ ಆಗಿ ನಿಮ್ಗೇನು ಗೊತ್ತೇ ಇಲ್ವಾ ಬೀಳಿಸ್ತಾರೆ ಅಂದ್ಬಿಟ್ಟು. ಗೊತ್ತಿಲ್ದಿರಾನೆ ನೀವು ಆರ್ಮಿ ಅವ್ರನ್ನ, ಪೊಲೀಸ್ ಅವ್ರನ್ನ, BBMP ಅವ್ರನ್ನ 700 ಜನನ್ನ ನಿಲ್ಸಿದಿರಲ್ಲ. ನ್ಯಾಯಕ್ಕೆ ಒಬ್ಬನಾದ್ರೂ ನಿಲ್ಲಿಸ್ತೀರಾ ನೀವು? ಬಡವ್ರು ಬೇಕಾ ಅಂದ್ಮೇಲೆ ನೀವು ಬರ್ತೀರಾ ಅಂದ್ರೆ ರಾಜಕೀಯಲ್ಲಿ ಇರಿ. ಶಬರಿಮಲೆ